ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಇವತ್ತು ಮ್ಯಾಚ್ ಬಂದ್ಬಿಟ್ಟು ಮುಂಬೈ ಮತ್ತೆ ಪಂಜಾಬ್ ಆಲ್ರೆಡಿ 4 ಮ್ಯಾಚ್ ಕಂಟಿನ್ಯೂ ಸೋಲ್ತಾ ಬರ್ತಿದ್ದಾರೆ. ಮುಂಬೈ ಮಾತ್ರ ನಮ್ಮ ಮೇಲೆ ಅಧ್ವಾನವಾಗಿ ಅನ್ಯಾಯವಾಗಿ ಸೋತ್ಬಿಟ್ರು ಅಂತ ಹೇಳ್ಬೋದು. ನಾ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ, ಮೊನ್ನೆ ರಿವ್ಯೂ ಮಾಡಬೇಕಾದ್ರೆ ಆಕ್ಚುಲಿ ಮ್ಯಾಚ್ RCB ಅಲ್ಲ ಗುರು. ಯಾಕಂದ್ರೆ ಮುಂಬೈದೆ ಲಾಸ್ಟ್ ಓವರ್ ಅಲ್ಲೆಲ್ಲ ಡ್ರಾಮಾ ನಡೆದಿತ್ತು. 3 ವೈಡ್, 1 ನೋ ಬಾಲ್, ಆಮೇಲೆ ಭುವನೇಶ್ವರ್ 6 ಖಂಡಿತವಲ್ಲ ಅದ್ಭುತ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇವತ್ತು ಧರ್ಮಶಾಲಾದಲ್ಲಿ ಪಂಜಾಬ್ ವಿರುದ್ಧ ಮುಂಬೈ ಮ್ಯಾಚ್ ಇದೆ. ಲಾಸ್ಟ್ ಮ್ಯಾಚ್ ಅಲ್ಲಿ ಹಾರ್ದಿಕ್ ಪಾಂಡ್ಯ ಇರಲಿಲ್ಲ, ಬಟ್ ಈ ಮ್ಯಾಚ್ಗೆ ಫುಲ್ ಕಮ್ ಬ್ಯಾಕ್ ಮಾಡಿದ್ದಾರೆ. ಅವರೇ ಕ್ಯಾಪ್ಟನ್ ಕೂಡ ಆಗ್ತಾರೆ. ತುಂಬಾ ಜನ ಮುಂಬೈ ಅನ್ಫಾಲೋ ಮಾಡಿದ್ರು, ಏನೋ ಮಾಡಿದ್ರು, ಅದಾಗಿತ್ತು ಇದಾಗಿತ್ತು ಅಂತೆಲ್ಲ ಹೇಳಿದ್ರು. ಅದೆಲ್ಲ ಆದ್ರೂ ಕೂಡ ಮ್ಯಾಚ್ ಅಂತೂ ಆಡಲೇಬೇಕು ತಾನೆ. ಕಮ್ ಬ್ಯಾಕ್ ಮಾಡಿದ್ರೆ ಬರ್ತಾರೆ. ಮತ್ತೆ ಮ್ಯಾಚ್ ಯಾರು ಗೆಲ್ತಾರೆ, ಪಿಟಿಷನ್ ಏನಾಗುತ್ತೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ನೀವು ಮಾಡಬೇಕಾಗಿಷ್ಟೇ, ನಿಮ್ಮ ಹೆಸರು ನನ್ನ ವಿಡಿಯೋದಲ್ಲಿ ಬರಬೇಕಂದ್ರೆ ಈ ಒಂದು ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ. ಪಂಜಾಬ್ ಗೆಲ್ಲುತ್ತಾ, ಮುಂಬೈ ಗೆಲ್ಲುತ್ತಾ ಅಂತ, RCB ಗೆಲ್ಲುತ್ತಾ ಅಂತ 15 ಜನ ಕಮೆಂಟ್ ಮಾಡಿದ್ರು. ಅವ್ರೆಲ್ಲರ ಹೆಸರು ಕೂಡ ಮೆನ್ಷನ್ ಮಾಡ್ತೀನಿ. ಬೇಕಾದ್ರೆ ಮ್ಯಾಚ್ ರಿವ್ಯೂಲ್ ಹೋಗಿ ಚೆಕ್ ಮಾಡ್ಕೊಂಡ್ ಬನ್ನಿ. RCB ಮತ್ತೆ ಯಾರ ಮೇಲೆ ನಮ್ಮ ಗೆದ್ದಿರೋಳೆ, RCB ಮತ್ತೆ KKR ಇತ್ತಲ್ಲ, ಆ ಮ್ಯಾಚ್ ಗೆದ್ದಾಗ ಎಲ್ಲರ ಹೆಸರು ಹೇಳಿದ್ದೀನಿ. ಅದೇ ರೀತಿಯಾಗಿ ಈ ಮ್ಯಾಚ್ ಬಗ್ಗೆ ಕೂಡ ಯಾರು ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡ್ತಾರೆ ಅವ್ರ ಹೆಸರು ಹೇಳ್ತೀನಿ. ನನ್ನ ಪ್ರಿಡಿಕ್ಷನ್ ಬಂದ್ಬಿಟ್ಟು ಇವತ್ತು ಮುಂಬೈ ಮ್ಯಾಚ್ ಗೆಲ್ಲುತ್ತೆ, ಇನ್ನೊಂದು ಸಲ ಪಂಜಾಬ್ ಸೋಲುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಮುಂಬೈ ಗೆಲ್ಬಹುದು, ಪಂಜಾಬ್ ಸೋಲ್ಬಹುದು ಅಂತ ಮೈ ಪ್ರಿಡಿಕ್ಷನ್ ಇಸ್ ಮುಂಬೈ. ನಿಮ್ಮ ಪ್ರಿಡಿಕ್ಷನ್ ಏನಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಮುಂಬೈ ಗೆಲ್ಲುತ್ತೆ ಅನ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಮಿಸ್ ಮಾಡೋದು ನೀವು ಕೂಡ ಪ್ರಿಡಿಕ್ಟ್ ಮಾಡಿ. ಇನ್ನು ಅದೇ ರೀತಿಯಾಗಿ ಈ ಮ್ಯಾಚ್ ಬಂದ್ಬಿಟ್ಟು ಹಿಮಾಚಲ ಪ್ರದೇಶದಲ್ಲಿ ಕ್ರಿಕೆಟ್ ಅಸೋಸಿಯೇಷನ್ ಧರ್ಮಶಾಲಾದಲ್ಲಿ ಮ್ಯಾಚ್ ಮಾಡುತ್ತೆ. ವಾಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಗ್ರೌಂಡ್ ಅಲ್ಲಿ ಅಂತ ಹೇಳೋದಾದ್ರೆ, ರೈನ್ ಮಳೆ ಬರ್ತಾ ಇದೆ ಅಂದ್ರೆ ಕವರ್ ಮಾಡಿದ್ದಾರೆ. ಕಪಲ್ ಶೋಸ್ ಲೈಕ್ಲಿ ಆಫ್ಟರ್ನೂನ್ ತರ್ಸುಡೆ. ಮಳೆ ಬರ್ತಾ ಇದೆ ಆಲ್ರೆಡಿ. ಇಲ್ಲಿ ತುಂಬಾ ಬೌನ್ಸ್ ಆಗ್ತಾ ಇಲ್ಲ, ಪಿಚ್ ಏನು ಸ್ಲೋ ಆಗ್ತಾ ಇದೆ. ಲಾಸ್ಟ್ ಮ್ಯಾಚ್ ಪಂಜಾಬ್ DC ಮ್ಯಾಚ್ ಆಗಿತ್ತು. ಇಲ್ಲಿ 210 ಟಾರ್ಗೆಟ್ ಕೊಟ್ಟಿದ್ರು ಸಫಿಯಂಟ್, ಬಟ್ ಈ ಹೈ ಸ್ಕೋರಿಂಗ್ ಗೇಮ್ ಆಗೋ ಸಾಧ್ಯತೆ ಇದೆ. ಏರ್ ಎಟ್ ದ ವೆನ್ಯೂ ಕಂಟೆಕ್ಟ್ ಟು ದ ಬಾಲ್ ಅಂಡ್ ಟ್ರಾವೆಲಿಂಗ್ ಫಾರ್. ಮುಖ್ಯವಾಗಿ ಈ ಗ್ರೌಂಡ್ ಅಲ್ಲಿ ಗಾಳಿ ಎದ್ದಾಗ ಗಾಳಿ ತುಂಬಾ ಒಂದು ಸೆಕೆಂಡ್ ಅದೇ ಒಂದು ಸಪ್ರೇಟ್ ರೋಲ್ ಪ್ಲೇ ಮಾಡುತ್ತೆ. ಯಾಕಂದ್ರೆ ನಾವು ಬ್ಯಾಟಿಂಗ್ ಆಡಬೇಕಾದ್ರೆ ಜಾಸ್ತಿ ಗಾಳಿ ಎದ್ಬಿಟ್ರೆ ಬಾಲೇ ಹೋಗಲ್ಲ, ಅಲ್ಲಿ ಜಾಸ್ತಿ ಔಟ್ ಆಗೋ ಚಾನ್ಸಸ್ ಇರುತ್ತೆ ಅಂದ್ರೆ. ಬಟ್ ಇಲ್ಲಿ ಪಂಜಾಬ್ DC ಮ್ಯಾಚ್ ಆಡಿದಾಗ 110 ಸ್ಕೋರ್ ಇರ್ತಾರೆ, ಅದನ್ನ ಚೇಂಜಿಂಗ್ ಮಾಡ್ತಾರೆ DC ಅವರು ಆರಾಮಾಗಿ. ಅದೇ ರೀತಿ ಆಗುತ್ತೆ. ಇಲ್ಲಿ ಕೂಡ ಹೈ ಸ್ಕೋರಿಂಗ್ ಗೇಮ್ ಆಗೋದಂತೂ ಗ್ಯಾರಂಟಿ. ಪಿಚ್ ರಿಪೋರ್ಟ್ ಈ ರೀತಿ ಅಂತ ಹೇಳ್ತಾರೆ, ಬಟ್ ಆಲ್ಮೋಸ್ಟ್ ಅಲ್ಲಿ ಈ ಮ್ಯಾಚ್ ಕೂಡ ಚೇಂಜಿಂಗ್ ಆಗೋ ಸಾಧ್ಯತೆ ಇದೆ. ಸುಮಾರಾಗಿ ಆಲ್ರೆಡಿ 55 ಮ್ಯಾಚ್ ಇರಬೇಕಾದ್ರೆ 40 ಮ್ಯಾಚ್ ಚೇಂಜಿಂಗ್ ಆಗಿದೆ ಗುರು. ಖಂಡಿತವಾಗ್ಲು 15 ಮ್ಯಾಚ್ ಮಾತ್ರನೇ ಫಸ್ಟ್ ಬ್ಯಾಟಿಂಗ್ ಆಗಿರ್ಬೋದು, ಅಷ್ಟು ಬಿಟ್ಟರೆ ಎಲ್ಲ ಚೇಂಜಿಂಗು. ಈ ಸೀಸನ್ನೇ ಚೇಂಜಿಂಗ್ ಅಂತ ಹೇಳ್ಬೋದು. ಖಂಡಿತವಾಗ್ಲು ಆ ರೀತಿ ಆಗ್ತಾ ಇದೆ. ಇನ್ನು ಪಿಚ್ ರಿಪೋರ್ಟ್ ತಗೊಂಡಾಗ ಹೈ ಸ್ಕೋರ್ ಗೇಮ್ ಆಗೋದಂತೂ ಗ್ಯಾರಂಟಿ, ಅದರ ಡೌಟೇ ಬೇಡ. ಸರಿನಾ? ಪ್ರಿಡಿಕ್ಷನ್ ಬಂದ್ಬಿಟ್ಟು ಮುಂಬೈ ಗೆಲ್ಲುತ್ತೆ. ಹೆಡ್ ಟು ಹೆಡ್ ತಗೊಂಡ್ರೆ ಆಲ್ಮೋಸ್ಟ್ ಆಲ್ 18 ಮ್ಯಾಚು ಪಂಜಾಬರ್ ಗೆದ್ದಿದ್ದಾರೆ, 17 ಮ್ಯಾಚು ಮುಂಬೈರು ಗೆದ್ದಿದ್ದಾರೆ. ಬಟ್ ಲಾಸ್ಟ್ 2 ಟೀಮ್ಸ್ ವೆನ್ 13 ಇದಾಗಿತ್ತು. ಬಟ್ ಆಲ್ಸೋ ಓನ್ಲಿ ಲಾಸ್ಟ್ 2 ಮ್ಯಾಚ್ ತಗೊಂಡು ಅವರೊಂದು ಇವರೊಂದು ಗೆದ್ದಿದ್ದಾರೆ. 2 ಟೀಮ್ ಈಕ್ವಲ್ ಆಗಿದೆ. ಬಟ್ ಟೀಮ್ ಚಾಯ್ಸ್ ಅಂತ ಟೀಮ್ ಪ್ಲೇಯಿಂಗ್ 11 ಅಂತ ತಗೊಂಡಾಗ ಯಾರಪ್ಪ ಆಡ್ತಾರೆ, ಯಾರೆಲ್ಲ ಬರ್ತಾರೆ ಅಂತ ಹೇಳೋದಾದ್ರೆ, ಇನ್ನ ಮುಂಬೈಲಿ ತಗೊಂಡಾಗ ರಿಕ್ಲೆಂಟನ್ ಆಡ್ತಾರೆ, ರೋಹಿತ್ ಶರ್ಮಾ ಆಡ್ತಾರೆ, ನಮನ್ ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ವಿಲ್ ಜಾಕ್ಸ್, ರಾಜಭಾವ, ಹಾರ್ದಿಕ್ ಪಾಂಡ್ಯ, ಕ್ರಿವಿನ್ ಬುಚ್ಚು, ದೀಪಕ್ ಚಹಾರ್, ಗಜಫರು, ಜಸ್ಪ್ರೀತ್ ಬುಮ್ರಾ, ಅಶ್ವಿನಿ ಕುಮಾರ್, ಶಟಲ್ ಠಾಕೂರ್. ಪ್ಲೇಯಿಂಗ್ 11 ಅಲ್ಲಿ ಇವ್ರು ಇರ್ತಾರೆ. ಹಾರ್ದಿಕ್ ಪಾಂಡ್ಯ ಪ್ರಾಕ್ಟೀಸ್ ಸೆಷನ್ ಅಲ್ಲೆಲ್ಲ ಬಂದಿದ್ದಾರೆ. ಬಟ್ ತುಂಬಾನೇ ಜನ ಹೇಳ್ತಾರೆ ಹಾರ್ದಿಕ್ ಪಾಂಡ್ಯ ಬರಲ್ಲ, ರೀಚ್ ಮಾಡಲ್ಲ ಅಂತ. ಬಟ್ ನೋಡೋಣ ಏನೆಲ್ಲ ಮಾಡ್ತಾರೆ, ಏನೆಲ್ಲ ಆಗ್ತದೆ ಅಂತ. ಬಟ್ ನನ್ಗೆ ಅನ್ಸುತ್ತೆ ನಾಳೆ ಮ್ಯಾಚು ಹಾರ್ದಿಕ್ ಪಾಂಡ್ಯ 100% ಆಡ್ತಾರೆ ಅಂತ. ಇನ್ನು ಅದೇ ರೀತಿಯಾಗಿ ಪಂಜಾಬ್ ಅಲ್ಲಿ ಪ್ಲೇಯಿಂಗ್ ಲೆವೆನ್ ಯಾರಪ್ಪ ಆಡ್ತಾರೆ ಅಂತ ಹೇಳಿದ್ರೆ, ಪ್ರಿಯಾಂಚಾರ್ಯ, ಪ್ರಭುಮನ್ ಸಿಂಗ್, ಕೂಪರ್ ಕಂಡ್ಲೆ, ಸಯ್ಯದ್ ಅಯ್ಯರ್, ಮಾರ್ಕಸ್ ಸ್ಟೋನಿಸ್, ಶಶಾಂಕ್ ಸಿಂಗ್, ಸುಯಾಶ್ ಶಿಂಗಡೆ, ಮಾರ್ಕೋ ಜಾನ್ಸನ್, ಲುಕಿ ಫರ್ಗಸನ್, ಎಸ್ ಠಾಕೂರ್, ಹರ್ಷದೀಪ್ ಸಿಂಗ್, ಚಹಲ್ ಕೂಡ ಆಡ್ತಾರೆ. ಆಡಿದ್ರು ವೆಸ್ಟ್. ಲಾಸ್ಟ್ ಮ್ಯಾಚ್ ಅಲ್ಲಿ ಒಂದು ಬಾಲ್ ಕೂಡ ಅವ್ರ ಹತ್ರ ಬಾಲ್ ಹಾಕ್ಸಲಿಲ್ಲ, ಕಾರಣ ಗೊತ್ತಿಲ್ಲ ಗುರು. ಖಂಡಿತವಾಗ್ಲು ಈ ಮ್ಯಾಚ್ ಕೂಡ ತುಂಬಾ ಪ್ರೆಷರ್ ಅಲ್ಲಿ ಆಡ್ತಾರೆ. ಯಾರು ಪಂಜಾಬ್ ತುಂಬಾ ಪ್ರೆಷರ್ ಅಲ್ಲಿ ಆಡ್ತಾರೆ. ಸೋತ್ಬಿಟ್ರೆ ಹೆಂಗಪ್ಪ ಅನ್ನೋ ಒಂದು ಭಯದ ಮೇಲೆ ಆಡ್ತಾರೆ. ಆ ಭಯದಲ್ಲೇ ಮತ್ತೊಮ್ಮೆ ಸಲ ಸೋಲ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಮೇನ್ ಆಗಿ ಪಂಜಾಬ್ ಅವರು ಗೊತ್ತೇ ಇತ್ತಲ್ಲ, RCB ಯಾವ ತರ ಟ್ರೋಲ್ ಮಾಡಿದ್ರು, ಆವತ್ತಿಂದ ಈಗ ಬ್ಯಾಡ್ ಲಕ್ ಶುರುವಾಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ಕೂಡ ಆಗ್ತಾ ಇದೆ. 4 ಮ್ಯಾಚ್ ಎಲ್ಲ ಸೋಲ್ತಾರೆ. ಬಟ್ ಮುಂಬೈದವರು ನಾವ್ ಹೆಂಗಿದ್ರು ಹೋಗ್ತೀವಿ, ಇವ್ರು ಕರ್ಕೊಂಡು ಹೋಗೋಣ ಅಂತ ಆಡ್ಬೋದು, ಹೇಳಕ್ಕಾಗಲ್ಲ. ರೋಹಿತ್ ಶರ್ಮಾ ಇದ್ದಾರೆ, ರಿಕ್ಲೆಂಟನ್ ಲಾಸ್ಟ್ ಮ್ಯಾಚ್ ಔಟ್ ಆಗಿದ್ದಾರೆ, ಹೇಳಕ್ಕಾಗಲ್ಲ. ಹೈ ಸ್ಕೋರಿಂಗ್ ಆಗ್ಬೋದು. ಮೇನ್ ಆಗಿ ಪಂಜಾಬ್ ಕಡೆ ಮೈನಸ್ ಪಾಯಿಂಟ್ ಏನಂದ್ರೆ ಅವ್ರ ಕಡೆ ಬೌಲರ್ಸ್ ಇಲ್ಲ. ಅವರು ಚೇಂಜಿಂಗ್ ಎಷ್ಟೇ ಇದ್ರು ಹೊಡಿತಾರೆ, ಬಟ್ ಬೌಲಿಂಗ್
ಆಪೋನ್ ಟೀಮ್ ಏನಾದರೂ ಚೇಂಜಿಂಗ್ ಮಾಡ್ತಾರೆ ಅಂದ್ರೆ ಅವ್ರ ಕೈಯಲ್ಲಿ ಡಿಫೆಂಡ್ ಮಾಡ್ಕೊಳಕ್ಕಾಗಲ್ಲ. ಮೈನಸ್ ಪಾಯಿಂಟ್ ಅದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಅದರಲ್ಲಿ ಯಾರು ಕ್ಲಿಕ್ ಆಗ್ತಾ ಇಲ್ಲ, ಬ್ಯಾಟಿಂಗ್ ಎಲ್ಲ ಕ್ಲಿಕ್ ಆಗ್ತಾ ಇದೆ. ಶ್ರೇಯಸ್ ಆಗಿರ್ಬೋದು, ಪ್ರಿಯಾಂಕ್ ಆಗಿರ್ಬೋದು, ಪ್ರಭು ಸಿಂಗ್ ಆಗಿರ್ಬೋದು, ಕೂಪರ್ ಕನ್ಲ್ ಆಗಿರ್ಬೋದು, ಬ್ಯಾಟಿಂಗ್ ಅಲ್ಲಿ ಬರ್ತಾ ಇದೆ. ಬಟ್ ಮೇನ್ ಆಗಿ ಫೀಲ್ಡಿಂಗ್ ಅಲ್ಲಿ, ಬೌಲಿಂಗ್ ಅಲ್ಲಿ ಇವ್ರದ್ದು ಪರ್ಫಾರ್ಮೆನ್ಸ್ ಎಲ್ಲೂ ಕಾಣ್ತಾ ಇಲ್ಲ. ಅದರಿಂದ ಮೇನ್ ಡಿಫ್ರೆನ್ಸ್ ಅದೇ ಆಗುತ್ತೆ ಹೇಳಕ್ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಮಿಸ್ ಮಾಡ್ದೆ ಕೆಳಗೆ ಕಮೆಂಟ್ ಮಾಡಿ ಯಾರು ಗೆಲ್ತಾರಂತ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಹೆಸರು ಬರುತ್ತೆ, ಮಿಸ್ ಮಾಡ್ದೇನೆ. ಜೈ ಹಿಂದ್.